ರೈತರ ಕೃಷಿ ಭೂಮಿಗೆ ಅವಶ್ಯಕತೆ ಇರುವಂತಹ ಕೆರೆ ಮಣ್ಣನ್ನು ತೆಗೆಯಲು ಹೋಗುವಂತಹ ರೈತರ ಮೇಲೆ ಬ್ರಹ್ಮಾಸ್ತ್ರ ಎತ್ತಿರುವಂತಹ ಆಯಾ ವ್ಯಾಪ್ತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಡಿವಾಣ ಇಲ್ಲವೇ? ಕೆರೆ ಮಣ್ಣನ್ನು ಭೂಗಳ್ಳರು ಮತ್ತು ಹೊರ ರಾಜ್ಯಕ್ಕೆ ಮತ್ತು ಇಟ್ಟಿಗೆ ಫ್ಯಾಕ್ಟ್ರಿ ನೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ರೂ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ಇಲ್ಲ. ಅವರು ರಾಜಧಾನ ಕಟ್ಟದ ಹೋಗಲಿ ರಾತ್ರೋರಾತ್ರಿ ಟಿಪ್ಪರ್ಗಳು JCBಗಳು ಇಟ್ಕೊಂಡು ಟನ್ಗಟ್ಟಲೆ ಕೆರೆ ಮಣ್ಣನ್ನು ಲೂಟಿ ಮಾಡ್ಬೋದು. ಆದರೆ ರೈತರು ತಮ್ಮ ಕೃಷಿ ಭೂಮಿ ಹಾಳಾಗಿದೆ, ಅದನ್ನು ಫಲವತ್ತತೆ ಹೆಚ್ಚಿಸಬೇಕಂತೇಳಿ ಇವತ್ತು ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಇಲ್ಲಾಂದರೆ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲ ಇಲಾಖೆ ಅಧಿಕಾರಿಗಳಿಂದ ಏನು ಇವತ್ತು ಪರವಾನಗಿ ಪಡೆದು ಪ್ರತಿ ಲೋಡ್ಗೆ 10 ರಿಂದ 15 ರೂಪಾಯಿ ಕೊಟ್ಟು ಹೊಡ್ಕೊತಾ ಇದ್ರೂ ಇಲ್ಲ ನೀವು ಕಟ್ತಾರೋ ಸಾಕಾಗ್ತಾಯಿಲ್ಲ ರಾಜಧಾನ, ಒಂದು ಲೋಡ್ಗೆ 100 ರೂಪಾಯಿ ಕಟ್ಟಬೇಕು. ಅಲ್ಲ ಸ್ವಾಮಿ, ಕೆರೆ ಯಾರಪ್ಪನ ಸತ್ತು? ಯಾರು ಸತ್ತು? ಅದು ಜನಸಾಮಾನ್ಯರ ಸತ್ತು, ರೈತರ ಸತ್ತು. ಅದು ಆ ಒಂದು ಕೆರೆಯನ್ನು ಉಳಿಸೋದು ನಾವೇ, ಆದರೆ ಆ ಕೆರೆ ಮಣ್ಣನ್ನು ಲೂಟಿ ಮಾಡ್ತಾರ ದಂಧೆಕೋರರ ವಿರುದ್ಧ ಸಮರ ಸಾರೋದು ನಾವೇ. ಆದರೆ ರೈತರ ಕೃಷಿ ಜಮೀನಿಗೆ ಅವಶ್ಯಕತೆ ಬೇಕಾಗಿರುವ ಕೆರೆ ಮಣ್ಣನ್ನು ಸಮರ್ಪಕವಾಗಿ ಉಪಯೋಗಿಸಲು ಯಾವುದೇ ನಿರ್ಬಂಧ ಇಲ್ಲದೆ ಕಾನೂನನ್ನು ರಚನೆ ಮಾಡುವ ಜೊತೆಗೆ ಈ ಭೂಗಳ್ಳರು ಮತ್ತು ಹೊರ ರಾಜ್ಯಕ್ಕೆ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಕೆರೆಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ರೈತರಿಗೆ ಅವಶ್ಯಕತೆ ಇರುವ ಕೆರೆ ಮಣ್ಣನ್ನು ಯಾವುದೇ ನಿರ್ಬಂಧ ಇಲ್ಲದೆ ಯಾವುದೇ ರಾಜನಾರ ಕಟ್ಟಿಕೊಳ್ಳದೆ ಮುಕ್ತವಾಗಿ ಕೆರೆ ಮಣ್ಣು ಹೊಡೆದುಕೊಳ್ಳಲು ಅವಕಾಶ ನೀಡಬೇಕಂತೇಳಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು, ಪಂಚಾಯತಿ ಅಧಿಕಾರಿಗಳನ್ನು, ಸಣ್ಣ ನೀರಾವರಿ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಪದೇ ರೈತರ ಕೃಷಿ ಜಮೀನಿಗೆ ಬೇಕಾಗಿರುವ ಮಣ್ಣನ್ನು ಹೊಡೆದುಕೊಳ್ಳುವ ಸಮಯದಲ್ಲಿ ರೈತರಿಗೆ ಏನಾದರೂ ತೊಂದರೆ ಕೊಟ್ಟರೆ ರೈತರ ಎರಡನೇ ಮುಖವನ್ನು ತಾಲೂಕು ಆಡಳಿತ ನೋಡಬೇಕಾಗುತ್ತದೆ ಅಂತೇಳಿ ಎಚ್ಚರಿಕೆಯೊಂದಿಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ರೈತ ಸಂಘದಿಂದ ರೈತ ಪರವಾಗಿ ಕೆರೆ ಮಣ್ಣನ್ನು ತೆಗೆಯಲು ನಿರ್ಬಂಧ ಏರಬಾರ್ದು ಅಂತೇಳಿ ಮುಕ್ತವಾದ ಅವಕಾಶ ಕೊಡಬೇಕಂತೇಳಿ ಮನವಿ ನೀಡಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ನಾವು ಮನವಿಗೂ ಸ್ಪಂದಿಸದಂತೆ ಇದಕ್ಕೆ ಉದಾಹರಣೆ ಏನು ಅಂಬಳಕಲ್ ಪಂಚಾಯತಿಯಲ್ಲಿ ಪಾಪ ರಾಜಧಾನ ಕಡ್ದವ್ರಿಗೂ ಒಂದು ನ್ಯಾಯ, ರಾಜಧಾನ ಕಟ್ಟದೇ ಇರೋ ಮಣ್ಣು ಲೂಟಿ ಮಾಡೋರಿಗೂ ಒಂದು ನ್ಯಾಯ ಆಗಿಬಿಟ್ಟಿದೆ. ಅದು ಸಹ ಹೋರಾಟ ಮಾಡಿ ಸಾರ್ವಜನಿಕವಾಗಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ. ಆದರೂ ಸಹ ನಾವು ಹೇಳ್ತಾ ಇದ್ವಿ, ನಮ್ಮ ಕೆರೆ ನಮ್ಮ ಹಕ್ಕು. ಆ ಕೆರೆಯಲ್ಲಿ ಮಣ್ಣನ್ನು ತೆಗೆಯುವ ಎಲ್ಲ ಅವಕಾಶ ಇರುವುದು ನಮ್ಮ ರೈತರಿಗೆ ಮಾತ್ರ. ಆ ರೈತರನ್ನು ಒಂದು ನಿರ್ಬಂಧ ಏರಿದರೆ ರೈತರ ಎರಡನೇ ಮುಖವನ್ನು ತಾಲೂಕು ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತೋರಿಸಬೇಕಾದಂತೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.